ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ತುರಮರಿ ಗ್ರಾಮದಲ್ಲಿ ನಡೆದ ಶ್ರೀ ಬಸವ ಜಯಂತಿ ಪ್ರಯುಕ್ತ ನಡೆದ ಶ್ರೀ ಕಟಕಟಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ನಡೆಯಿತು. ಮಾಡಬೇಕು ಅಂತ ಹೇಳಿ ಮಾಡಾಕ ನಿತ್ರ ಇಟ್ಕೊಳಕ್ ಬಜ್ಜಕ್ಕೆ ತಾನ ಬರ್ತೈತಿ. ಯಾಕೆ ಬರ್ತದ ಅಂದ್ರೆ ಒಳಗ್ ಕೂತಾವ ಬಹಳ ದೊಡ್ಡವದಾನ. ಅವನ್ ಯಾರು ನಂಬಿದಾರಲ್ಲ, ಇಲ್ಲಿ ಯಾರ ತಲೆ ತಗ್ಗಿಸಿ ಬರ್ತಾರ ಅವರು ಸಮಾಜದಾಗ ತಲೆ ಎತ್ತಿ ನಿಲ್ತಾರ. ಈ ಸಂದರ್ಭದಲ್ಲಿ ಆಗಮಿಸಿದ ಶ್ರೀ 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 ತಪೋರತ್ನ ಅಭಿರವ ಸಿದ್ಧಲಿಂಗ ಮಹಾಸ್ವಾಮಿಗಳ ಶ್ರೀ ಕ್ಷೇತ್ರ ಸಿದ್ಧ ನಯನಗರ ಪೂಜ್ಯರನ್ನು ಬರಮಾಡಿಕೊಳ್ಳಾಯಿತು. ನಂತರ ಪಾದಪೂಜೆ ನೆರವೇರಿತು. ನಂತರ ಮೆರವಣಿಗೆ ಮೂಲಕ ಕಟಕಟಿ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ನೀಡುವ ಮೂಲಕ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ ಶ್ರೀಗಳಾದ ಶಾಂತಯ್ಯ ಮುರಗೈನವರ, ಊರಿನ ಗ್ರಾಮಸ್ಥರು, ಶ್ರೀ ಬಸವೇಶ್ವರ ದೇವಸ್ಥಾನದ ಕಮಿಟಿಯವರು, ಮುತ್ತೈದೆಯರು, ಡೊಳ್ಳಿನ ಮಜಲು ಸೇರಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುಗಿತು. ನಂತರ ಮಹಾಪ್ರಸಾದ ನಡೆಯಿತು. ಸಾಯಂಕಾಲ 10:30 ಗಂಟೆಗೆ ಭಾರಿ ಭಜನಾ ಸವಾಲು ನಡೆಯಲಿದೆ. ಈ ಭಾರತ ನೆಲ ಕಂಡಂತ ಶ್ರೀಮಂತಿಕೆಯನ್ನ ವಿಶ್ವ ಎಂದೂ ಯಾವತ್ತಿಗೂ ಕಾಣಲಾರದು. ಈ ಮಣ್ಣಿನಲ್ಲಿ, ಈ ಜಲದಲ್ಲಿ, ಈ ಗಾಳಿಯಲ್ಲಿ, ಇದರಲ್ಲಿ ದೈವಾಂಶಗಳ ತುಂಬಿ ತುಳುಕ್ತಿರ್ತಾವ. ಅಂತ ನಾಡಿನಲ್ಲಿ ನಾವುಗಳೆಲ್ಲ ಜನನವಿತ್ತೆ. ಇವತ್ತು ಅಕ್ಷಯ ತಿಥಿ ಅಂದ್ರೆ ಕ್ಷಯ ಅಕ್ಷಯ. ಕ್ಷಯ ಅಂದ್ರೆ ನಾಶ ಆಗಿ ಹೋಗೋದು, ಅಕ್ಷಯ ಅಂದ್ರೆ ನಾಶ ಆಗದೇ ಇರೋದು. ಇದು ಬಹಳ ಶ್ರೇಷ್ಠವಾದ ಮುಹೂರ್ತ. ಈ ಅಕ್ಷಯ ತಿಥಿಯಲ್ಲಿ ನಾವು ಗುರುಗಳನ್ನ ಭೇಟಿಯನ್ನು ಮಾಡುವುದು, ಇಡೀ ದೇವತೆಗಳ ಉಡಿ ತುಂಬುವ ಕಾರ್ಯಗಳಾಗಿರ್ಬೋದು. ಇವತ್ತು ಕಳೆದ ಸುಮಾರು ವರ್ಷಗಳಿಂದ ಬಸವೇಶ್ವರ ದೇವಸ್ಥಾನದಲ್ಲಿ ಸತ್ಕಾರ್ಯ ನಡೆದು ಬಂದಿದೆ.